ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯದಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ವಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಬೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಎರಡನೇ ಸಂಧಿ 29ನೇ ಪದ್ಯ. ಕರುಣಾಸಂಧಿ 29ನೇ ಪದ್ಯ. ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ ಚಿನ್ಮಯ ಸಾದರದಿ ತನ್ನಂಘ್ರಿ ಕಮಲವ ನಂಬಿ ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದಧಿಯು ತನ್ನವರು ಮಾಡಿದ ಅಪರಾಧಗಳ ನೋಡದಲೆ ಸಲಹುವ ಸರ್ವ ಕಾಮದನು. ಹೇಳ್ತಿದ್ದಾರೆ, ಖೇದ ಮೋದ ಜಯಾಪಜಯ. ಖೇದ ಅಂದ್ರೆ ಯಾವ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೇಗೆ ಉಪಾಸನೆ ಮಾಡಬೇಕು ಅಂತಂದ್ರೆ, ಖೇದ ಆಗಲಿ, ಮೋದ ಆಗಲಿ, ಜಯ ಆಗಲಿ, ಅಪಜಯ ಆಗಲಿ. ಅಂದರೆ ಖೇದ ಅಂದರೆ ದುಃಖ. ಹೇಗೆ ಅಂಧಂತಮಸ್ಸಿನಲ್ಲಿ ಇರುವಂತಹ ಆ ಕಲ್ಯಾದಿ ರಾಕ್ಷಸರಿಗೆ ಎಷ್ಟು ದುಃಖಗಳಿದೆಯೋ ಆ ರೀತಿ ದುಃಖ ಅವನಿಗೆ ಇಲ್ಲ. ಸಂತೋಷ, ಬ್ರಹ್ಮಾದಿಗಳು ಯಾವ ಒಂದು ವೈಕುಂಠದಲ್ಲಿ ಸುಖದಿಂದ ಆ ಒಂದು ಸ್ವರೂಪಾನಂದವನ್ನ ಅನುಭವಿಸ್ತಾರೋ ಅಂತಹ ಆನಂದವೂ ಪರಮಾತ್ಮನಿಗೆ ಇಲ್ಲ. ಇನ್ನೊಬ್ಬರನ್ನ ಜಯಾಪಜಯ, ಇನ್ನೊಬ್ಬರನ್ನ ಗೆಲ್ಲಬೇಕು ಅಂತ ಇಲ್ಲ, ಇನ್ನೊಬ್ಬರಿಂದ ಇವನು ಸೋತಿದ್ದಾನೆ ಅಂತ ಇಲ್ಲ. ಜಯಾಪಜಯ ಮೊದಲಾದ ದೋಷಗಳಿಲ್ಲ. ಇವೇ ಮೊದಲಾದ ದೋಷಗಳು ಪರಮಾತ್ಮನಿಗೆ ಇಲ್ಲ. ನೋಡಿ, ಸಂತೋಷ ಇರೋದು ಕೂಡ ಒಂದು ದೋಷ, ದುಃಖ ಇರೋದು ದೋಷ ಸರಿ, ಜಯ ಅಪಜಯ ಇರೋದು ದೋಷ ಸರಿ. ಆದರೆ ಜಯ ಇರುವಂಥದ್ದು, ಆನಂದ ಇರುವಂಥದ್ದು ದೋಷವಾ ಅಂತಂದ್ರೆ ಹೌದು. ಯಾಕೆ? ಯಾರಲ್ಲಿ ಅಪೂರ್ಣತೆ ಇರ್ತದೋ ಅವರು ಮಾತ್ರ ಆನಂದವನ್ನ ಪಡೆಯಬಹುದು. ಅಪೂರ್ಣತೆಯೇ ಒಂದು ದೋಷ. ಯಾರಲ್ಲಿ ಇನ್ನೂ ತನಕ ಜಯ ಸಿಕ್ಕಿಲ್ಲವೋ ಅವರು ಮಾತ್ರ ಜಯವನ್ನು ಪಡೀಲಿಕ್ಕೆ ಸಾಧ್ಯ. ಆದ್ದರಿಂದ ಅವೆಲ್ಲವೂ ದೋಷಗಳೇ. ನಾವು ಗುಣಗಳು, ನಾವು ಗೆದ್ವಿ ಅಂತ ಹಿಗ್ಗುತ್ತೇವೆ, ಬಿದ್ವಿ ಎಂದರ್ಥ. ಹೀಗೆ ಮೊದಲಾದ ದೋಷಗಳಿಲ್ಲ, ಮೊದಲಾದ ದೋಷಗಳಿಲ್ಲ ಪರಮಾತ್ಮನಿಗೆ. ಚಿನ್ಮಯ ಸಾದರದಿ, ಪರಮಾತ್ಮ ಅವನಲ್ಲಿ ಜ್ಞಾನ ಇಲ್ಲ, ಅವನು ಸಂತೋಷನಿಲ್ಲ, ಅವನಲ್ಲಿ ಸಂತೋಷ ಇಲ್ಲ, ಅರ್ಥಾತ್ ಆನಂದ ಅವನಲ್ಲಿ ಇಲ್ಲ. ಅವನೇ ಆನಂದಮಯ, ಚಿತ್ ಜ್ಞಾನಮಯ ಪರಮಾತ್ಮ, ಜ್ಞಾನಾನಂದ ಸ್ವರೂಪ ಎಂಬುದಾಗಿ ಚಿಂತನೆ ಮಾಡಿ
ತನ್ನಂಘ್ರಿ ಕಮಲವ ನಂಬಿ ತುತಿಸುವ ಅಂತಹ ಪರಮಾತ್ಮನನ್ನ ಈ ರೀತಿಯಾಗಿ ಚಿಂತನೆ ಮಾಡಿ ಭಾಗವತದಲ್ಲಿ ಶುಕಾಚಾರ್ಯರು ಅದ್ಭುತವಾಗಿ ಹೇಳ್ತಾರೆ. 2ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಅದ್ಭುತವಾಗಿ ಹೇಳ್ತಾರೆ ಹೇಗೆ ಚಿಂತನೆ ಮಾಡಬೇಕು ನೋಡ್ರಿ. ಶುಕಾಚಾರ್ಯರು ಮರಣವನ್ನ ಹೊಂದುವಂತಹ ಪ್ರಕ್ರಿಯೆ ಹೇಗೆ, ಅರ್ಥಾತ್ ನಮ್ಮ ಜೀವವನ್ನ ನಾವೇ ಬಿಡುವಂಥದ್ದು ಹೇಗೆ, ಅದು ಆತ್ಮಹತ್ಯೆ ಅಂತ ಆಗೋದಿಲ್ಲ, ನಮ್ಮ ಇಚ್ಛೆಯಿಂದಾಗಿ ನಾವು ಬಿಟ್ಟು ಅಂತ ಆಗತ್ತೆ. ನಮ್ಮ ಇಚ್ಛೆ ನಾವು ಬಿಟ್ಟದ್ದು. ಅದನ್ನೆಲ್ಲ ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ. ಯಾಕೆ ಪರೀಕ್ಷಿತ್ ರಾಜ ಆ ಒಂದು ಕಾಲದಲ್ಲಿ ಮರಣ ಸಮಯದಲ್ಲಿಯೇ ಇದ್ದ, ಅವನು ಇನ್ನು 7 ದಿನ ಇತ್ತು. ಅದನ್ನೇ ಹೇಳಲಿಕ್ಕೆ ಶುರು ಮಾಡಿದ್ರು ಅವರು. ಅಂಥವನಿಗೆ ಅತ್ಯಂತ ಉಪಕಾರಿಯಾದದ್ದು. ಅದರಿಂದ ಹೀಗೀಗೆ ಮಾಡಬೇಕಪ್ಪ, ನಮ್ಮ 2 ಹಿಮ್ಮಡಿಗಳಿಂದ ಗುದದ್ವಾರವನ್ನು ಮುಚ್ಚಬೇಕು, ಗುದದ್ವಾರವನ್ನು ಮುಚ್ಚಬೇಕು. ನಾಭಿಯಿಂದಾಗಿ ನಮ್ಮ ಜೀವವನ್ನು ಹೃದಯ ಕಮಲದಲ್ಲಿ ತರಬೇಕು, ಹೃದಯದಿಂದಾಗಿ ಕಂಠದಲ್ಲಿ, ಕಂಠದಿಂದ ತಾಲುವಿನಿಂದ ನಮ್ಮ ಹುಬ್ಬಿನ ಮಧ್ಯದಲ್ಲಿ ಭೂ ಮಧ್ಯದಲ್ಲಿ, ಅಲ್ಲಿನಿಂದ ಸಹಸ್ರಾಧಾರಕ್ಕೆ ತಂದು ಆ ಸಹಸ್ರಾಧಾರ ಚಕ್ರದಿಂದಾಗಿ ಜೀವ ಉತ್ಕ್ರಮಣವಾದರೆ ಅವನಿಗೆ ಉತ್ಕೃಷ್ಟವಾದ ಗತಿ ಸಿಗುತ್ತೆ. ಹೇಗೆ ಇರಬೇಕು, ಯಾವ್ಯಾವ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ ರೀತಿ ಎಲ್ಲ ಹೇಳ್ತಾರೆ. ಹೀಗೆ ತನ್ನಂಘ್ರಿ ಕಮಲವ ಹೀಗೆ ಚಿಂತನೆ ಮಾಡಬೇಕು ಪರಮಾತ್ಮನನ್ನ. ಇದು ದೋಷ ಇಲ್ಲ ಅನ್ನೋದು ಚಿಂತನೆ ಬೇರೆ. ಅಷ್ಟೇ ಅಲ್ಲ, ಆಯಾಯ ಅನ್ನಮಯ ಒಂದು ಕೋಶಕ್ಕೆ ಯಾರು ನಿಯಾಮಕ, ಪ್ರಾಣಮಯ ಕೋಶಕ್ಕೆ ಯಾರು ನಿಯಾಮಕ, ಮನೋಮಯ ಕೋಶಕ್ಕೆ ಯಾರು ನಿಯಾಮಕ, ಅದನ್ನೆಲ್ಲ ಚಿಂತನೆ ಮಾಡಿ ನನ್ನನ್ನು ಸ್ತುತಿಸಬೇಕು. ಈ ರೀತಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಪರಮಾತ್ಮನ ಪಾದಗಳಲ್ಲಿ ಪಾತಾಳದ ಚಿಂತನೆ, ಅವನ ಹಿಮ್ಮಡಿಗಳಲ್ಲಿ ರಸಾತಲದ ಚಿಂತನೆ, ಹೀಗೆ ಆಯಾಯ ಕೆಳಗಿನ ಲೋಕಗಳನ್ನು ಮೇಲಿನ ಲೋಕಕ್ಕೆ ಚಿಂತನೆ ಮಾಡ್ತಾ ಬರಬೇಕು. ಹೀಗೆ ತನ್ನಂಘ್ರಿ ಕಮಲವ ನಂಬಿ ಸ್ತುತಿಸುವರ, ಹೀಗೆ ಪರಮಾತ್ಮನ ನಂಬಿ ಅವನ ಪಾದಕಮಲವನ್ನು ಯಾರು ಸ್ತೋತ್ರ ಮಾಡ್ತಾ ಇರ್ತಾರೋ, ಕಾದುಕೊಂಡಿಹ ಪರಮ ಕರುಣ ಮಹೋದಧಿ, ಅವ್ರನ್ನ ಎಂದೂ ಬಿಡೋದಿಲ್ಲ ರೀ. ಅವನು ಯಾವಾಗಲೂ ಕಾಯ್ಕೊಂಡು ಇರ್ತಾವನು. ಏನಾದರೂ ಕಷ್ಟ ಬಂತೋ ಅಥವಾ ಅವನು ಕಷ್ಟ ಕೊಟ್ಟು ನೋಡ್ತಾನೆ, ಕಷ್ಟ ಕೊಡದೇ ಇದ್ದಾಗ ಕಷ್ಟ ಕೊಟ್ಟು ನನ್ನ ನಾಮಸ್ಮರಣೆ ಮಾಡ್ತಾನೆ ಇವನು ಅಂತ ಕಷ್ಟ ಕೊಟ್ಟು ನೋಡ್ತಾನೆ. ಕಷ್ಟ ಕೊಡದೇನೂ ನೋಡ್ತಾನೆ. ಕಷ್ಟ ಕೊಡದೇ ಇದ್ದಾಗ ನನ್ನ ನಾಮಸ್ಮರಣೆ ಮಾಡ್ತಾನೋ ಇಲ್ಲವೋ ಅನ್ನೋದನ್ನು ನೋಡ್ತಾನೆ. ಪರಮ ಕರುಣ ಮಹೋದಧಿ, ಅವನು ಅತ್ಯಂತ ಕರುಣಾ ಸಾಗರ. ಮಹೋದಧಿ ಸಮುದ್ರ ಅಂತರ್ಥ. ಮಹೋದಧಿ ತನ್ನವರು ಆದರೆ ಯಾರು ಇವನು ನನ್ನವ ಅಂತ ಹೇಳಿ ಧ್ರುವ, ಪ್ರಹ್ಲಾದರಾಜರು, ಸುಧಾಮ, ಕರಿರ, ಅಜಾಮಿಳ, ಇಲ್ಲಿಯ ತನಕ ಯಾರ್ಯಾರಿಗೆ ತನ್ನವರು ಅಂತೇಳಿ ಮೋಕ್ಷ ಕೊಟ್ಟಿದ್ದಾನೋ ಅಂತಹ ಇನ್ನುಳಿದವರನ್ನು ಹೊರತುಪಡಿಸಿ, ಇವರನ್ನೆಲ್ಲ ಹೊರತುಪಡಿಸಿ ಇನ್ನುಳಿದವರು ಯಾರ್ಯಾರು ಅವರ ಒಂದು ಅಂತರಂಗ ಭಕ್ತರು ಅಂತಿದ್ದಾರೋ ಅಂಥವರ ಮಾಡಿದ ಅಪರಾಧಗಳ ನೋಡದಲೇ ಸಲಹುವ. ತಪ್ಪು ಅಪರೋಕ್ಷ ಜ್ಞಾನಿಗಳಿಂದಲೂ ಆಗತ್ತೆ, ಪ್ರಮಾದ ಅಪರೋಕ್ಷ ಜ್ಞಾನಿಗಳಿಂದಲೂ ಆಗತ್ತೆ. ದೊಡ್ಡ ವಿಷಯವೇ ಅಲ್ಲ. ನಾವು ಜೀವನದ ಬದುಕಿರಬೇಕಾದ್ರೆ, ನಾವು ಮೃತರಾಗಿ ಬೇರೆ ಲೋಕ ಹೋಗ್ತೀವೋ ಸರಿ, ಆದರೆ ಬದುಕಿರಬೇಕಾದರೆ ಅತ್ಯದ್ಭುತವಾದ ಒಂದು ಬದುಕು ಅಂದ್ರೆ ಯಾವುದು ನಿಮ್ಮ ಪ್ರಕಾರ? ನಿಮ್ಮ ಪ್ರಕಾರ ಅತ್ಯದ್ಭುತವಾದ ಬದುಕು ಅಂದ್ರೆ ಯಾವುದು? ಯಾರಾದ್ರೂ ಪ್ರಶ್ನೆ ನಮಗೇನ ಪ್ರಶ್ನೆ ಆಚಾರ್ಯ? ಹಾ ಹೇಳ್ತೀನಿ. ನಿಮಗೆ
ಅತ್ಯುತ್ತಮ ಬದುಕು ಅಂತಂದ್ರೆ 4 ಜನಕ್ಕೆ ಅನುಕೂಲ ಆಗ್ತಕ್ಕಂತ ಬದುಕು. ಅಲ್ಲ, 4 ಜನಕ್ಕೆ ನಮ್ಮಿಂದ ಉಪಕಾರ ಆಗೋದಿರ್ಲಿ, ಹ್ಮ್ ಆದ್ರೆ ನಾವು ಹೇಗಿರಬೇಕು ಅಂತ. ಈಗ ನಾವು ಬಯಸೋದು ಸುಖ, ಹೌದಾ? ಆದರೆ ಇಲ್ಲಿ ಆಚಾರ್ಯರು ಹೇಳಿದ್ರೆ, ಶುಕಾಚಾರ್ಯರು ಹೇಳ್ತಾರೆ ಇದರಲ್ಲಿ, ನಿಜವಾದ ಬದುಕು ಅಂತಂದ್ರೆ ಮಾಡೋದು, ಇದು ಮಾಡೋದು ಸರಿ. ಆ ನಿರ್ಭಯತ್ವ ಹೇಗೆ ಬರ್ತದೆ ಅಂತಂದ್ರೆ ಪರಮಾತ್ಮನನ್ನ ನಂಬಿದಾಗ. ಏನು ಮಾಡಿಸಿದ್ರೂ ಪರಮಾತ್ಮನೇ ಮಾಡಿಸೋದು. ನಿತ್ಯ ಸಂಸಾರಿಗಳಿರ್ತಾರೆ, ಪಾಪ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಅಕಸ್ಮಾತ್ ಆಗಿ ತಪ್ಪು ಕೆಲಸ ಆಯಿತು, ಅಯ್ಯೋ ತಪ್ಪು ಕೆಲಸ ಆಯಿತು, ನನಗೆ ಪಾಪ ಬರ್ತದೆ, ಮುಂದೇನಾಗುತ್ತೋ ಏನೋ, ಅದರಿಂದನೇ ಭಯ. ಜ್ಞಾನಿಗಳು ತಪ್ಪು ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಪರಮಾತ್ಮ ನೀ ಕರುಣಾಸಾಗರ, ನಾವು ಮಾಡ್ದೇನೆ ನೀ ಮಾಡ್ಲಿಕ್ಕಾಗತ್ತೇನಪ್ಪ ತಪ್ಪು, ಇಲ್ಲ ತಾನೆ, ಅಕಸ್ಮಾತ್ ಆಗಿದೆ, ಧೈರ್ಯದಿಂದ ಹೇಳ್ಕೊಳ್ತಾರೆ ಮಾಡಿದ ತಪ್ಪನ ದೇವ್ರ ಹತ್ರ, ಕಾಪಾಡಪ್ಪ ನೀನೆ, ನೀ ಏನು ಕೊಡ್ತೀಯೋ ನಾ ಅದಕ್ಕೆ ಸಿದ್ಧನಾಗಿದ್ದೆ, ನಾನು ನಿನ್ನ ಭಕ್ತ. ಪರಮಾತ್ಮ ಸಮರ್ಪಣೆ ಮಾಡಿಬಿಡುತ್ತಾರೆ, ಮುಗಿಯಿತು, ಮಾಡಿದ ತಪ್ಪು ಅಲ್ಲಿಯೇ ಖಲಾಸ್ ಆಯ್ತು. ಏನೂ ಆಗೋದಿಲ್ಲ ಆ ಜ್ಞಾನಿಗೆ, ಪರಮಾತ್ಮನ ಗಣನೆಗೆ ತಗೊಳ್ಳೋದಿಲ್ಲ. ಈ ರೀತಿ ನಿರ್ಭಯತ್ವ, ಏನು ಆದರೂ ಸರಿ ಪರಮಾತ್ಮ ನೀನಿದ್ದೀಯ, ಇದು ನಿಜವಾದ ಬದುಕು ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮ ನಮ್ಮನ್ನ ಕೈ ಬಿಡೋದಿಲ್ಲ. ಮಾಡಿದ ಅಪರಾಧಗಳ ನೋಡದಲೇ ಸಲಹುವ, ನೋಡೋದೇ ಇಲ್ಲ, ಅಯ್ಯೋ ಆಗ್ತಿರ್ತಾವ ತಗೋ ಅಷ್ಟೇ, ಅದಲ್ಲ, ನೋಡದಲೇ ಸಲಹುವ. ನಾವು ವಿಚಾರ ಮಾಡಿ, ನಾವು ನಮ್ಮ ಮನೆಯಲ್ಲಿ ಏನೇ, ನಮ್ಮವರೇನೆ ಎಷ್ಟೋ ತಪ್ಪುಗಳನ್ನು ಮಾಡಿರ್ತಾರೆ, ಅಕಸ್ಮಾತ್ ಆಗಿ ಇರ್ಲಿ ಬಿಡು ಸರಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತೇವೆ. ಅದೇ ಬೇರೆಯವರು ಮಾಡಿದ್ರೆ ಕಣ್ಣಗಲ ಮಾಡಿ ಬಟ್ಟು ಮಾಡಿ ತೋರಿಸ್ತೇವೆ. ನಾವೇನೆ ನಮ್ಮವರ ಅಪರಾಧಗಳನ್ನೇ ಬಿಟ್ಟುಬಿಡ್ತೇವೆ. ಕರುಣಾ ಸಮುದ್ರ ನಾವಲ್ಲ, ಇನ್ನೊಂದೆರಡು ತಪ್ಪು ಮಾಡಿದ್ರೆ ಬಿಗದೇ ಬಿಡ್ತೇವೆ, ಬೈದೇ ಬಿಡ್ತೇವೆ, ಏನೋ ಅಂದೇ ಬಿಡ್ತೇವೆ ನಮ್ಮವರೇ ಮಾಡಿದಾಗ. ಆದರೆ ಪರಮಾತ್ಮ ಹಾಗಲ್ಲ, ನಮ್ಮವರು, ಈ ವ್ಯಕ್ತಿ ನಮ್ಮವನು ಅಂತ ಅವನು ಒಮ್ಮೆ ನಿರ್ಧಾರ ಮಾಡಿದರೆ ಅವನು ಎಷ್ಟೇ ತಪ್ಪು ಮಾಡಲಿ ಅವನನ್ನು ಗಣನೆಗೆ ತಗೊಳ್ಳೋದಿಲ್ಲ. ಅದನ್ನೇ ಹೇಳಿದ್ದು, ಮಹೋದಧಿ ಪರಮ ಕರುಣ ಮಹೋದಧಿಯು ತನ್ನವರ ಮಾಡಿದ ಅಪರಾಧಗಳ ನೋಡದಲೇ ಸಲಹುವ. ನಾವು ಮುಯಿಗೆ ಮುಯಿ ಕಾಯ್ತಾ ಇರ್ತೇವೆ, ನೀ ಮಾಡ್ದೆ ನಾವೊಂದು ಮಾಡ್ತೇನೆ ಅಂತ. ಪರಮಾತ್ಮ ಹಾಗಲ್ಲ, ಗಣನೆಗೆ ತಗೊಳ್ಳೋದಿಲ್ಲ. ಅಂಥವರಿಗೆ ಇವನು ಕಾಯ್ತಾನೆ, ಅವರು ಮಾಡಿದ ಅಪರಾಧಗಳನ್ನು ಲೆಕ್ಕಕ್ಕೆ ತಗೊಳ್ಳದೇನೆ ಅವರನ್ನು ಕಾಯ್ತಾನೆ. ಸರ್ವಕಾಮದನು, ಎಲ್ಲವನ್ನೂ ಕೊಡುವಂಥವನು ಪರಮಾತ್ಮ. ನೋಡಿ, ಸರ್ವಕಾಮದನು ಅಂದಾಗ ಈ ಭಾಗವತದಲ್ಲೇ ಬರ್ತದೆ. ಭೂತಿಕಾಮ ಶ್ರೀ ಮಾಯೆಯ ಉಪಾಸೀತ. ಸಂಪತ್ತನ್ನು ಬಯಸುವವನು ಶ್ರೀತತ್ವದ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಬೇಕು. ತೇಜಸ್ಸನ್ನು ಬಯಸುವವನು ಮಿತ್ರನನ್ನ ಉಪಾಸನೆ ಮಾಡಬೇಕು, ಸೂರ್ಯನನ್ನ ಉಪಾಸನೆ ಮಾಡಬೇಕು. ವಿದ್ಯೆಯನ್ನು ಬಯಸುವವನು ಮನೋಭಿಮಾನಿಯಾದ ರುದ್ರದೇವರನ್ನ ಭಜಿಸಬೇಕು ಅಂತ ಎಲ್ಲ ಇದೆ. ದಾಂಪತ್ಯವನ್ನು ಬಯಸುವವನು ಪಾರ್ವತಿಯನ್ನು ಉಪಾಸನೆ ಮಾಡಬೇಕು. ಆದರೆ ಯಾರು ಏನನ್ನೂ ಬಯಸೋದಿಲ್ವೋ ಅವನು ನಾರಾಯಣನ ಉಪಾಸನೆ ಮಾಡಬೇಕು. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉಪಾಸೀತ ಪರಂ. ನಿಮ್ಗೆ ಏನೂ ಬೇಡವಾ, ನಾರಾಯಣನ ಉಪಾಸನೆ ಮಾಡಿ. ಎಲ್ಲವೂ ಬೇಕಾ, ನಾರಾಯಣನ ಉಪಾಸನೆ ಮಾಡಿ. ಮೋಕ್ಷ ಬೇಕಾ, ನಾರಾಯಣನ ಉಪಾಸನೆ ಮಾಡಿ. ಏನೂ ಬೇಡವಾ, ನಾರಾಯಣನ ಉಪಾಸನೆ ಮಾಡಿ.
ಎಲ್ಲವೂ ಬೇಕಾ ನಾರಾಯಣನ ಉಪಾಸನೆ ಮಾಡಿ, ಮೋಕ್ಷವೇ ಬೇಕಾ ನಾರಾಯಣನ ಉಪಾಸನೆ ಮಾಡಿ, ಹೀಗೆ ಹೇಳ್ತಾರೆ. ಆದ್ರಿಂದ ಸರ್ವಕಾಮದನು ಪರಮಾತ್ಮ, ಅಕಾಮ ಸರ್ವಕಾಮೋವಾ ಪರಮಾತ್ಮ. ಆದ್ದರಿಂದ ಎಲ್ಲವನ್ನೂ ಕೊಡುವಂಥವನು, ತನ್ನವರು ಮಾಡಿದ ಅಪರಾಧಗಳನ್ನ ನೋಡದಲೇ ಸಲಹುವಂತಹ ಅತ್ಯಂತ ಪರಮ ಕರುಣಿ, ಪರಮ ಕರುಣಾಸಾಗರ ನಮ್ಮ ಪರಮಾತ್ಮ ಅನ್ನೋದನ್ನ ದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಶ್ನೆ ಇದ್ರಿಗೆ ಆಚಾರ್ಯ, ಈ 5 ಕೋಶಗಳಿಗೆ ಯಾವ ರೂಪ ಒಂದೊಂದು ಕೋಶದ್ದು? ಇವಾಗ ಅನ್ನಮಯ ಕೋಶಕ್ಕೆ ಯಾವ ರೂಪ? ಹಾಗೆ ಹೇಳೋಣ ಅದನ್ನ. ಇದ್ರಲ್ಲಿ ಬಹಳ ಆಗತ್ತೆ ಅದು, ಅದರಿಂದ ಅದು ಬೇಡ ಅಂತ ಬಿಟ್ಟೆ ಅಷ್ಟೇ. ಸರಿ. ಭಾಗವತ ಪ್ರದ್ಯುಮ್ನ ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ನಾರಾಯಣ, ವಾಸುದೇವ. ಆನಂದ ಕೊನೆಗೆ ಆನಂದಮಯ ಕೋಶಕ್ಕೆ ವಾಸುದೇವ, ಕೊನೆಗೆ ಜೀವ ಈ ಒಂದು ಸಹಸ್ರಾಧಾರದಿಂದ ಹೋಗಿ ವೈಶ್ವಾನರ ಲೋಕವನ್ನು ಹೋಗಿ ಸತ್ಯಲೋಕದಲ್ಲಿ ಅಲ್ಲಿ ಸ್ವಲ್ಪ ದಿನ ಇದ್ದು ತದನಂತರ ಅವನು ವೈಕುಂಠಕ್ಕೆ ಹೋಗ್ತಾನೆ. ಅಂದರೆ ಸಾಕ್ಷಾತ್ ಸುಖ ಸ್ವರೂಪನಾದ ಪರಮಾತ್ಮನನ್ನು ಹೊಂದುತ್ತಾನೆ, ಆ ವಾಸುದೇವ ಸ್ವರೂಪ. ಅದಕ್ಕೆ ನಾವು ಏನು ಪಾಪಪುರುಷ ವಿಸರ್ಜನೆಯಲ್ಲಿ, ಸಂಧ್ಯಾವಂದನೆಯಲ್ಲಿ ಪಾಪಪುರುಷ ವಿಸರ್ಜನೆಯಲ್ಲಿ ನಾವು ತಲೆ ಮೇಲೆ ಇಟ್ಕೊಂಡು ಹೇಳ್ತೇವೆ, ಹೌದಾ? ವಾಸುದೇವನನ್ನೇ ನಾವು ಜಪ ಮಾಡೋದು, ಹೃದಯದಲ್ಲಿ ಅನಿರುದ್ಧನನ್ನ, ನಾಸಿಕದಲ್ಲಿ ಸಂಕರ್ಷಣನನ್ನ, ಮೇಲೆ ನಾವು ವಾಸುದೇವನನ್ನ, ಕೊನೆಗೆ ವಾಸುದೇವ. ಓಂ ವಂ. ಆಚಾರ್ಯ, 2 ಪ್ರಶ್ನೆ. ಒಂದು, ಈಗ ನೀವು ಹೇಳಿದ್ರಿ ನಾರಾಯಣನ್ನ ಭಜಿಸೋದು ಯಾವ ಇದು ಇಲ್ಲದೆ ಅಂತ, ಏಕಾಂತ ಭಕ್ತರ ತರ ಮಾಡೋದು. ಅದು ಯಾವುದೇ ರೂಪದಲ್ಲಾದ್ರೂ ಇರ್ಬೋದಾ? ನಾರಾಯಣ, ಗೋವಿಂದ, ಕೃಷ್ಣ, ರಾಮ, ಅಥವಾ ನಾರಾಯಣ ರೂಪದಲ್ಲಾದ್ರೂ ಆಗಿರ್ಬೋದು. ಓಕೆ, ಅದು ಮೊದಲನೇ ಪ್ರಶ್ನೆ. ಅಂದ್ರೆ ಕೆಲವೊಂದು ಸ್ಪೆಸಿಫಿಕ್ ಅಂತಿವೆ. ಈಗ ನಿಮಗೆ ವಿದ್ಯೆ ಬೇಕಾ? ಹಯಗ್ರೀವ ವೇದವ್ಯಾಸರ ಒಂದು ಉಪಾಸನೆ ಮಾಡಿ. ಸರಿನಾ? ನಿಮಗೆ ಶತ್ರು ಭಯ ಬಹಳ ಇದೆನಾ, ಅತ್ಯಂತ ಆಗಿದೆನಾ, ಭಯದಿಂದ ಹೊರಗಡೆ ಬರಬೇಕಾ? ನರಸಿಂಹದೇವರ ಉಪಾಸನೆ ಮಾಡಿ. ನೀವು ಒಂದು ಭೂಮಿಯನ್ನ ತಗೊಳ್ಬೇಕು ಅಂತ ಆಸೆನಾ, ವರಾಹ ದೇವರ ಉಪಾಸನೆ ಮಾಡಿ. ಸರಿ ಸರಿ. ಹೀಗೆ ವರಾಹದೇವ ಮತ್ತೆ ವಾಮನನ್ನ ಉಪಾಸನೆ ಮಾಡಿ. ಭೂಮಿಯನ್ನೇ ಬೇಡಿದ್ದಲ್ಲ ಅವನು, 3 ಪಾದ ಭೂಮಿ. ಕರೆಕ್ಟ್. ಹೀಗೆ ವಿಶೇಷ ಅಷ್ಟೇ. ಎಲ್ಲವನ್ನೂ ಕೊಡುವಂಥದ್ದು, ಅದರಲ್ಲೂ ವಿಶೇಷವಾದದ್ದು ಇದು. ವಿಶೇಷವಾದದ್ದು ಅದು. ಓಕೆ, ಅಷ್ಟೇ. ಅದು ಮೊದಲನೇದು. ಈ 2ನೇದು, ನೀವು ಶುರು ಮಾಡಿದಾಗ ಈಗ ಅವನಿಗೆ ದುಃಖ ಇಲ್ಲ, ಸಂತೋಷ ಇಲ್ಲ, ಯಾಕೆಂದ್ರೆ ಇದೆಲ್ಲ ಇರೋದು ಯಾರಿಗೆ ಇಲ್ವೋ ಅಂಥವ್ರಿಗೆ ಅಂತ. ಅಲ್ಲ, ಅದೇ ದುಃಖ, ಅವನಲ್ಲಿ ಸಂತೋಷವೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಅದು ಈಗ ಅವನಲ್ಲಿ ಸಂತೋಷ ಇದೆ ಸದಾಕಾಲ ಅಂತ ಹೇಳೋದಾದ್ರೆ, ದುಃಖವೂ ಸದಾಕಾಲ ಇದೆ ಅನ್ನೋದು ಆಗತ್ತಾ? ಏನು? ಅಲ್ಲ, ಅವನಲ್ಲಿ ಈಗ ಸಂತೋಷ ಸದಾಕಾಲ ಇರುತ್ತೆ, ಅದೊಂದು ಗುಣ ಅಂತ ಇಟ್ಕೊಳ್ಳೋಣ. ಅದನ್ನ ದೋಷ ಅಂತ ಅಂದ್ವಿ, ಗೊತ್ತಾಯ್ತಾ? ಅದೇ ರೀತಿ ದುಃಖನೂ ಸದಾಕಾಲ ಇರುತ್ತೆ, ಬಿಕಾಸ್ ಅದು ಒಂದು ಗುಣ. ಅದು ದೋಷ ಅಲ್ಲದೆ ಇರ್ಬೋದು, ನಮ್ಮ ಲೆಕ್ಕದಲ್ಲಿ ದೋಷ ಇರ್ಬೋದು, ಬಟ್ ಅದು ಒಂದು ಕ್ಯಾರೆಕ್ಟರ್, ಅದು ಒಂದು ಫೀಲಿಂಗು, ಅದು ಅವನಲ್ಲಿ ಇರಬೇಕು ಅನ್ನೋದು ಇರುತ್ತಲ್ವಾ ಅಂತ. ಅಲ್ಲ, ಈಗ ದುಃಖ ಪರಮಾತ್ಮನಲ್ಲಿ ಇಲ್ಲವೇ ಇಲ್ಲ, ನಾ ಅದನ್ನೇ ಹೇಳಿದೆ. ದುಃಖದ ಚಿಂತನೆ ಮಾಡೋದೇ ತಪ್ಪು. ಸರಿ, ದುಃಖ ಇಲ್ಲ ಅಂತ ಒಪ್ಕೊಳ್ಳೋಣ, ಪರಮಾತ್ಮ ಯಾಕೆ ನಮ್ಮಲ್ಲೂ ದುಃಖ ಇದೆ, ಅವನಲ್ಲೂ ದುಃಖ ಇದೆ, ದುಃಖ ಅವನಲ್ಲೂ ಇದೆ ಅಂತ ಹೇಳಿಬಿಟ್ರೆ ನಮಗೂ ಅವನಿಗೆ ಏನು ವ್ಯತ್ಯಾಸ ಅಂತ. ಸರಿ, ಸುಖ ಇದೆ ಅಂತ ಹೇಳಿಕ್ಕೆ ಏನಾಗತ್ತೆ? ಸುಖ ಇದೆ ಅನ್ನೋದೊಂದು ಗುಣ ಅಲ್ವಾ? ಹೌದು. ಹಾಗಾದ್ರೆ ಇದೆ ಅಂತಂದ್ರೆ ಏನು ಅಂತಂದ್ರೆ ಇದನ್ನ ನಾವು ಗುಣ ಅಂತ ತಗೊಂಡು ಅದನ್ನ ನಾವು ದೋಷ ಅಂತ ತಗೋಬೇಕಾಗತ್ತ. ಅದನ್ನೇ ಹೇಳಿದ್ದು. ಈ ಸತ್ವ, ರಜಸ್ಸು, ತಮಸ್ಸು ಅನ್ನೋದು ಗುಣ ಅಲ್ಲ, ಅದು ದೋಷಗಳೇ.
ಹಾ, ದೋಷಗಳೇ. ಹಿಂದೆ ಒಮ್ಮೆ ಹೇಳಿದ್ದೆ, ಹೌದಾ? ಅದರಿಂದ ಹಾಗಾದ್ರೆ ಈಗ ನನ್ನಲ್ಲಿ ಸುಖ ಇರಲಿಲ್ಲ, ಈಗ ಒಬ್ರು ಏನೋ ಹಾ. ತಂದು ಒಳ್ಳೆ ಸ್ವೀಟ್ ಅನ್ನು ಕೊಟ್ಟರು, ಅದನ್ನು ತಿಂದ ಸುಖ ಉಂಟಾಯಿತು. ಆ ಒಂದು ಪದಾರ್ಥದಿಂದ ನನಗೆ ಒಂದು ಸುಖ ಉಂಟಾಯಿತು. ಹಾಗಾದ್ರೆ ಹಿಂದೆ ಅವನಲ್ಲಿ ಸುಖ ಇರಲಿಲ್ಲ, ಈಗ ಸುಖ ಬಂತು. ಅಥವಾ ಅವನಲ್ಲಿ ಸುಖ ಇದೆ ಅಂತಂದ್ರೆ ಅವನು ಬೇರೆ ಸುಖ ಬೇರೆ ಅಂತ ಆಯ್ತು. ಹಾ. ಅದು ತಪ್ಪು. ಅವನು ಸುಖ ಸ್ವರೂಪ, ಆನಂದ ಸ್ವರೂಪ, ಜ್ಞಾನ ಸ್ವರೂಪ. ನಾವು ಹಾಗಲ್ಲ, ನಾವೇ ಬೇರೆ ಸುಖವೇ ಬೇರೆ. ಆದ್ರಿಂದ ಅವನಲ್ಲಿ ಸುಖ ಇದೆ ಅನ್ನೋದು ಕೂಡ ಅವನ ವಿಷಯದಲ್ಲಿ ದೋಷ ಆಗುತ್ತೆ, ನಮ್ಮ ದೋಷ ವಿಷಯದಲ್ಲ. ಆಗತ್ತೆ. ಅರ್ಥ ಆಯ್ತು, ಅರ್ಥ ಆಯ್ತು. ಹ್ಮ್. ನಮ್ಮ ವಿಷಯದಲ್ಲ. ಸರಿ ಸರಿ ಆಚಾರ್ಯ, ಧನ್ಯವಾದಗಳು. ಥ್ಯಾಂಕ್ ಯು. ಸರಿ. ನೆಕ್ಸ್ಟ್, ಮೀನ ಕೂರ್ಮ ವರಾಹ ನರ ಪಂಚಾನನ ತುಳ ಶೌರ್ಯ ವಾಮ ಧೇನುಕಾಸುರ ಮಥನ ತ್ರಿಪುರ ವಹಾನಿ ಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದಿ ಸುಜನರನು. ನೋಡ್ರಿ, 10 ಅವತಾರಗಳನ್ನು ವರ್ಣಿಸ್ತಾ ಇದ್ದಾರೆ. ಮೀನ, ಮತ್ಸ್ಯ, ಕೂರ್ಮ, ವರಾಹ, ನರಪಂಚಾನನ. ಎಲ್ಲರ ಕೇಳಿರ ಯಾವ್ದು ಹೊಸದು? ನರಪಂಚಾನನ, ನರಸಿಂಹ. ನರಸಿಂಹ. ಪರ್ಯಾಯ ಶಬ್ದ ಪಂಚಾನನ ಅಂತ. ಓಹೋ. ಸಿಂಹದ ಪರ್ಯಾಯ ಶಬ್ದ ಅದು ಸಂಸ್ಕೃತದಲ್ಲಿ. ನರಪಂಚಾನನ ಅಂದ್ರೆ ನರಸಿಂಹ ಅಂತ ಅರ್ಥ. ಸರಿನಾ? ಮೀನ, ಕೂರ್ಮ, ವರಾಹ, ನರಪಂಚಾನನ, ತುಳ ಶೌರ್ಯ. ಇವನಿಗೆ ಸಮಾನನಾದವನು ಯಾರಿಲ್ಲ, ಸದೃಶನಾದವರು ಯಾರಿಲ್ಲ. ಅತುಳ ಶೌರ್ಯ, ಮಹಾಪರಾಕ್ರಮಿ ಪರಮಾತ್ಮ. ವಾಮನ, ರೇಣುಕಾತ್ಮಜ, ಪರಶುರಾಮ. ಪರಶುರಾಮ ಆದ್ಮೇಲೆ ರಾವಣಾದಿ ನಿಶಾಚರ ಧ್ವಂಸಿ. ಪರಶುರಾಮ ಆದ್ಮೇಲೆ ಯಾವ ಅವತಾರ? ರಾಮ ಅವತಾರ. ಹೌದು, ರಾಮ. ಧೇನುಕಾಸುರ ಮಥನ, ಧೇನುಕಾಸುರ ಭಂಜನ, ತೃಣೀಕೃತ ತೃಣಾವರ್ತೋ ಯಮಳಾರ್ಜುನ ಭಂಜನ. ಧೇನುಕಾಸುರ ಮಥನ ಕೃಷ್ಣ. ತ್ರಿಪುರವಹಾನಿ ಗೈಸಿದ. ತ್ರಿಪುರವಹಾನಿ ಗೈಸಿದ ಅಂದ್ರೆ ಈ ತ್ರಿಪುರಾಸುರನ ಪತ್ನಿಯರು ವ್ರತ ಮಾಡಿದಾಗ ಅವರ ವ್ರತಭಂಗವನ್ನ ಮಾಡಿ ತ್ರಿಪುರಾಸುರನನ್ನ ರುದ್ರದೇವರಿಂದ ನಾಶ ಮಾಡಿದ ಸಮರ್ಥನೆ ಅಂತ. ಇಲ್ಲಿ ಬೌದ್ಧಾವತಾರನನ್ನ ತಗೊಂಡಿಲ್ಲ, ಸರಿನಾ? ಬೌದ್ಧಾವತಾರವನ್ನು ತಗೊಂಡಿಲ್ಲ ಇಲ್ಲಿ. ಕಲಿಮುಖ, ಕಲಿಯೇ ಮೊದಲಾದ ಕಲಿಮುಖ ದಾನವರ ಸಂಹರಿಸಿ. ಕಲ್ಕಿ ಅವತಾರ, ಕೊನೆಗೆ ಕಲ್ಕಿ ಬಂದು, ಕಲಿಯುಗದ ಕೊನೆಯಲ್ಲಿ ಕಲ್ಕಿ ಬಂದು ಆ ನಿಗ್ರಹ ಮಾಡ್ತಾನೆ. ಅದೇ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದಿ ಸುಜನರನು. ಹೀಗೆ ನೀನು ಧರ್ಮದಿಂದ ಸುಜನರನ್ನ ಕಾಯ್ದಿ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಮಗೆ ನಿಜವಾದದ್ದು ದಶಾವತಾರಗಳು ಇದಲ್ಲ. ದಶಾವತಾರಗಳು ಇದಲ್ಲವೇ ಅಲ್ಲ. ಇದು 10ನೇ ಅವತಾರ ಮತ್ಸ್ಯಾವತಾರ ನೋಡಿ, ಭಾಗವತದ ಪ್ರಕಾರ. ಇನ್ನು ಹಿಂದೆ ಅನೇಕ ಅವತಾರಗಳಿವೆ. ಈ ಮತ್ಸ್ಯ, ಕೂರ್ಮ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇವೆಲ್ಲವೂ ಕೂಡ ವೈವಸ್ವತ ಮನ್ವಂತರದಲ್ಲಿ, ಇದೇ ಮನ್ವಂತರದಲ್ಲಿ ಆದಂತಹ ಅವತಾರಗಳು. ಸ್ವಯಂಭೂ ಮನ್ವಂತರದಲ್ಲಿ ಅದನ್ನ ಅವತಾರಗಳಾಗಿವೆ. ಇಲ್ಲಿ ಮೊದಲಿಗೆ ಸನತ್ಕುಮಾರ ಅನ್ನುವಂತಹ ಅವತಾರ, ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿರುವಂತಹ ಸನಕ, ಸನತ್ ಸುಜಾತ, ಸನತ್ಕುಮಾರ, ಈ ರೀತಿ 4 ಜನ ಅವನ ಮಕ್ಕಳೇನಿದ್ರು ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿರುವಂತಹ ಆ ಸನತ್ಕುಮಾರ್ನಲ್ಲಿ ಪರಮಾತ್ಮ ಸನತ್ಕುಮಾರ್ ರೂಪದಿಂದ ಇದ್ದ. ಅದು ಮೊದಲನೇ ಅವತಾರ ಪರಮಾತ್ಮನದ್ದು.
ಎರಡನೇ ಅವತಾರ ಯಜ್ಞವರಾಹ ಅವತಾರ. ಈ ಸ್ವಯಂಭೂ ಮನ್ವಂತರದಲ್ಲಿ ಕಶ್ಯಪ ಮತ್ತು ದಿತಿದೇವಿಯಿಂದ ಹುಟ್ಟಿದಂತಹ ಹಿರಣ್ಯಕಶಿಪು ಹಿರಣ್ಯಾಕ್ಷರು ಇವರು ಬಿಡಿ, ವಯಸ್ಸು ಮನ್ವಂತರದಲ್ಲಿ ಹುಟ್ಟಿರುವಂಥದ್ದು. ಅದಕ್ಕಿಂತ ಮುಂಚೆ ಇನ್ನೊಬ್ಬ ಹಿರಣ್ಯಕಶಿಪು ಹಿರಣ್ಯಾಕ್ಷರಿದ್ರು. ಅವನು ಒಮ್ಮೆ ಭೂಮಿಯನ್ನ ತನ್ನ ಕಕ್ಷೆಯಿಂದ ಕಳಚುವ ಹಾಗೆ ಮಾಡಿದ್ದ. ಆವಾಗ ವರಾಹ ದೇವರೇ ಬಂದು ಅವನ ಸಂಹರಿಸಿ ಮತ್ತೆ ಭೂಮಿಯನ್ನ ಆ ಕಕ್ಷೆಯಲ್ಲೇ ಇಟ್ಟಿದ್ರು. ಅದು ಎರಡನೇ ಅವತಾರ ವರಾಹ. ಹೀಗೆ ಬೇರೆ ಬೇರೆ ಅವತಾರಗಳೆಲ್ಲ ಬರ್ತಾ ಹೋಗುತ್ತೆ. ಒಂದು ಶ್ವೇತವರಾಹ ಅಲ್ಲ? ಶ್ವೇತವರಾಹ, ಹೌದು. ಇದು ಕೃಷ್ಣವರಾಹ. 21 ಅಂತಾರಲ್ಲ. ಈ ಒಂದು ಮನ್ವಂತರದಲ್ಲಿ ಆಗಿರುವುದು ಕೃಷ್ಣವರಾಹ ಅವತಾರ. ಹೀಗೆ ದತ್ತಾತ್ರೇಯ ಅವತಾರ, 21 ವೃಷಭನಾಮಕ ಅವತಾರ, ನಾಭಿ ಮತ್ತು ಋಷಿ ಪ್ರಜಾಪತಿ, ನಾಭಿ ರಾಜ ಮತ್ತು ಮೇರುದೇವಿಯಲ್ಲಿ ಹುಟ್ಟಿರುವಂತಹ ಋಷಭನ ಅವತಾರ. ಹೀಗೆ ಅನೇಕ ರೀತಿಯಾಗಿ ಇದೆ. ಹೀಗೆ ಆದರೆ ನಮಗೆ ಇಷ್ಟು ಗೊತ್ತಿರುವಂಥ ದಶಾವತಾರಗಳು ಇದೆ. ಇಷ್ಟು ಯಾಕೆ ದಶಾವತಾರ? ಈ ಒಂದು ಮನ್ವಂತರದಲ್ಲಿ ಆದ ಅವತಾರಗಳಾದ್ದರಿಂದ ದಶಾವತಾರ. ಇನ್ನೂ ಹೇಳ್ತಾರೆ, ಅವತಾರಕ್ಕಿಂತ ಮುಂಚೆದ್ದು ವೇದವ್ಯಾಸ ಅವತಾರ ಅಂತ. ಹೌದು, ಇದೇ ಮನ್ವಂತರದಲ್ಲಿಯೇನೆ ವೇದವ್ಯಾಸ ಅವತಾರ 5 ಬಾರಿ ಆಗಿದೆ. 5 ಬಾರಿ ವೇದವ್ಯಾಸ ಅವತಾರ. ದ್ವಾಪರದಲ್ಲಿ ಆಗೋದು, ದ್ವಾಪರ ಯುಗದಲ್ಲಿಯೇನೆ ಆಗೋದು. ಆದರೆ 5ನೆಯ ದ್ವಾಪರ, 7ನೆಯ ದ್ವಾಪರ, 16ನೆಯ ದ್ವಾಪರ, 25ನೆಯ ದ್ವಾಪರ, 28ನೆಯ ದ್ವಾಪರ. ಆದರೆ ವೇದ ವಿಭಾಗವನ್ನ ಮಾಡಿರುವಂಥದ್ದು ಈ ಒಂದು ದ್ವಾಪರದಲ್ಲಿ ಬಂದಂತಹ ವೇದವ್ಯಾಸ ಅವತಾರ. ಅದ್ಭುತ ಇದೆ. ಇದು ಭಾಗವತದಲ್ಲಿ ಬಹಳ ವಿಶೇಷವಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಸರಿ, ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಸಮಯ ಇಲ್ಲ, ಮುಂದೆ ಇರೋ ಒಂದು ಪದ್ಯ ಇದೆ, ಅದನ್ನು ಮಾಡೋಣ. ಸರಿ, ಮುಂದೆ ಹೋಗೋಣ. ಶ್ರೀಮನೋಹರ ಶಮಲ ವರ್ಜಿತ ಕಾಮಿತ ಪ್ರದ ಕೈರವದ್ದಳ ಶ್ಯಾಮ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖ ಸಾಮಸನ್ನುತ ಸಕಲ ಗುಣಗಣ ಧಾಮ ಶ್ರೀ ಜಗನ್ನಾಥ ವಿಠ್ಠಲ ನೀಮಹಿಯೊಳವತರಿಸಿ ಸಲಹಿದೆ ಸಕಲ ಸುಜನರನು. ನೀನು ಶ್ರೀ ಮನೋಹರ, ಲಕ್ಷ್ಮಿಯನ್ನ ಮನಸ್ಸನ್ನ ಹರಣೆ ಮಾಡಿದಂಥವನು ನೀನು. ಶಮಲವರ್ಜಿತ, ಶಮಲ ಅಂದರೆ ದೋಷದಿಂದ ಆದವನು ನೀನು. ಕಾಮಿತಪ್ರದ, ಕೇಳಿದ್ದನ್ನ ಕೊಡುವಂಥವನು ನೀನು. ಕೈರವದಳ ಶ್ಯಾಮ, ಇನ್ನೊಮ್ಮೆ ಬಂದಿತ್ತು ಕೈರವದಳ ಶ್ಯಾಮ ಅಂತ. ಅಂದರೆ ಈ ನೀಲೋತ್ಪಲ ಎನ್ನುವಂತಹ ಕೆಂದಾವರೆಯ ಒಂದು ಶ್ಯಾಮಲ ವರ್ಣ, ಕೆಂದಾವರೆ ಅಲ್ಲ, ನೀಲೋತ್ಪಲ ಅಂದರೆ ನೀಲಿಯಾದ ಒಂದು ಕಮಲ, ಅದರ ಒಂದು ಬಣ್ಣವುಳ್ಳಂತಹ, ಅದರ ಒಂದು ಬಣ್ಣ ನಿನ್ನ ಮೈ ಬಣ್ಣ. ಕೈರವದಳ ಶ್ಯಾಮ. ಶಬಲ ಶರಣ್ಯ. ನೋಡಿ, ಶಬಲ ಅಂತಂದ್ರೆ ಅನೇಕ ವರ್ಣ ಅಂತ ಅರ್ಥ. ಇಲ್ಲಿ ವರ್ಣ ಅಂತಂದ್ರೆ ಈ ವರ್ಣ ಶಬ್ದ ವಾಚ್ಯ ಜಾತಿ ಅಂತ ಅರ್ಥ. ನೀನು ಬರೀ ಬ್ರಾಹ್ಮಣ ಜಾತಿಯಿಂದ ಮಾತ್ರ ಸ್ತುತ್ಯನಾದವನಲ್ಲ, ಅವರಿಗೆ ಮಾತ್ರ ಒಲಿದವನಲ್ಲ, ಅನೇಕ ಜನರಿಗೆ ನೀನು ಒಲಿದಿದ್ದೀಯ. ಅನೇಕ ಜಾತಿಯರಿಗೂ ಕೂಡ ಅನೇಕ ಜಾತಿಯರಾದ ಭಕ್ತ ವೃಂದ ನಿನಗಿದ್ದಾರೆ. ಶಬಲ ಶರಣ್ಯ, ಅನೇಕ ಶಬಲರು, ಅನೇಕ ಜಾತಿಯ ಭಗವದ್ ಭಕ್ತರು ನಿನಗೆ ಶರಣು ಹೋಗಿದ್ದಾರೆ. ಶಾಶ್ವತ, ಇಂದೋ ಮುಂದೆ ಅಲ್ಲ ನೀನು, ಎಂದೆಂದಿಗೂ ಇರುವಂಥವನು, ಹಿಂದೆ ಅನಾದಿ ಕಾಲದಲ್ಲಿ ಇದ್ದವನು ನೀನು. ಶಾಶ್ವತ
ಶರ್ಕರಾಕ್ಷಸಖ, ಇದೊಂದು ಅದ್ಭುತ ಇದೆ. ಶರ್ಕರಾಕ್ಷ ಇದೇನಿದು? ನಮಗೆ ಗೊತ್ತಿರೋ ಶರ್ಕರ ನೈವೇದ್ಯ ಸಮರ್ಪಯಾಮಿ. ಶರ್ಕರಾಕ್ಷ, ಸಕ್ಕರೆಯ ಕಣ್ಣಿನ ಸಖ. ಏನಪ್ಪ ಹೇಳ್ತಾರೆ ಅಂತಂದ್ರೆ, ಹಾಗಲ್ಲ. ಶ ಅಂತಂದ್ರೆ ಪರಮಾತ್ಮ ಅಂತ. ಶರ್ಕರ ಅಂದ್ರೆ ಪರಮಾತ್ಮ. ಯಾಕೆ ಅಂದ್ರೆ ಶಕಾರ ಶಬ್ದ ಅಂತಂದ್ರೆ ಪರಮಾತ್ಮ ಅಷ್ಟೇ ಅಲ್ಲ. ಕ ಅಂತಂದ್ರೆ ಪರಿಪೂರ್ಣ ಅಂತ ಅರ್ಥ. ಪರಿಪೂರ್ಣನಾದ ಪರಮಾತ್ಮ. ಹಾಗಾದ್ರೆ ಸುಖದಿಂದ ಶರ್ಕ ಅಂತಂದ್ರೆ ಸುಖದಿಂದ ಪರಿಪೂರ್ಣನಾದ ಪರಮಾತ್ಮ. ಶಕ ಅಂದ್ರೆ ರಕ್ತಿ ಅಂತರ್ಥ, ಅಂದ್ರೆ ಅವನಲ್ಲಿ ಆಸಕ್ತಿ ಅಂತರ್ಥ. ಹಾಗಾದ್ರೆ ಈ ಸುಖ ಸ್ವರೂಪಿಯಾದ ಪರಮಾತ್ಮನಲ್ಲಿ ಯಾರು ಆಸಕ್ತಿ ಉಳ್ಳವರೋ ಅಂದ್ರೆ ಭಗವದ್ಭಕ್ತರು ಅಂತರ್ಥ. ಹಾಗಾದ್ರೆ ಶರ್ಕರ ಅಂತಂದ್ರೆ ಭಗವದ್ಭಕ್ತರು ಅಂತರ್ಥ. ಅವರ ಸಖ ನೀನು. ಶರ್ಕರಾಕ್ಷ ಸಖ. ಅಕ್ಷ ಅಂತಂದ್ರೆ ಚಕ್ಷುಸ್ಸುಳ್ಳವರು, ಆ ಒಂದು ಆಸಕ್ತಿ, ಆ ಒಂದು ಭಕ್ತಿಯಲ್ಲಿಯೇನೇ ಕಣ್ಣುಳ್ಳವರು, ಸದಾಕಾಲ ಭಕ್ತಿಯನ್ನೇ ಮಾಡುವಂಥವರು ಅಂತರ್ಥ. ಹಾಗಾದ್ರೆ ಶರ್ಕರಾಕ್ಷಸಕ, ಸುಖಸ್ವರೂಪಿಯಾದ ಪರಮಾತ್ಮನಲ್ಲಿ ಭಕ್ತಿಯಲ್ಲಿಯೇ, ಪರಮಾತ್ಮನ ಭಕ್ತಿಯಲ್ಲಿಯೇನೇ ಕಣ್ಣುಳ್ಳವರು ಯಾರು? ಭಗವದ್ಭಕ್ತರು. ಅವರಿಗೆ ಸಖ ನೀನು. ಶರ್ಕರಾಕ್ಷಸಖ, ಅವರಿಗೆ ಸಖ ನೀನು. ಸಾಮಸನ್ನುತ, ಸಾಮವೇದದಿಂದ ವಿಶೇಷವಾಗಿ ಸಾಮವೇದ ಪ್ರತಿಪಾದ್ಯ ನೀನು. ಸಕಲ ಗುಣಗಣ ಧಾಮ, ಅಂತ ಗುಣಗಳ ಸಾಗರ ನೀನು. ಅಂತಹ ಜಗನ್ನಾಥ ವಿಠ್ಠಲ ನೀ ಮಹಿಯೊಳವತರಿಸಿ ಸಲಹಿದೆ ಸಕಲ ಸುಜನರನು. ಎಲ್ಲ ಸಜ್ಜನರನ್ನು ನೀನು ಅವತಾರ ಮಾಡಿ ಈ ಸಕಲ ಉದ್ಧಾರಕ್ಕಾಗಿ, ಸಜ್ಜನರ ಉದ್ಧಾರಕ್ಕಾಗಿ ನೀನು ಅವತಾರ ಮಾಡಿ ಹೇಗೆ ನಡ್ಕೊಳ್ಬೇಕು ಅಂತ ತಿಳಿಸುವುದಕ್ಕೋಸ್ಕರವಾಗಿ ಅವತಾರ ಮಾಡಿ ಎಲ್ಲರನ್ನು ಕಾಪಾಡಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಪ್ರಶ್ನೆ ಇದ್ರೆ ಕೇಳಿ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಗೆ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು.